ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಂದಿನಂತೆ ಬನ್ನಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಹಾಗೆ ಮುಂದಿನ ವಾರಕ್ಕೆ ಯಾವ ಸ್ಟಾಕ್ನ ನಾವು ಪರ್ಚೇಸ್ ಮಾಡ್ಬೋದು ಅನ್ನೋ ಕೂಡ ತಿಳ್ಕೊಳ್ಳೋಣ. ಓಕೆ, ಮೊದಲಿಗೆ ಸ್ನೇಹಿತರೆ, ಇದು ನಿಫ್ಟಿಯ ಡೈಲಿ ಟೈಮ್ ಫ್ರೇಮ್ ಚಾರ್ಟು. ಕಳೆದ ಕೆಲವು ದಿನಗಳಿಂದ ನಿಫ್ಟಿ ಒಂದು ನೆಗೆಟಿವ್ ಟ್ರೆಂಡ್ನಲ್ಲಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಆದರೆ ವಿಶೇಷತೆ ಏನಂದರೆ, ಕಳೆದ ಶುಕ್ರವಾರ ಒಂದು ಉತ್ತಮವಾದ ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಮಾಡಿದೆ. ಹಾಗೆ ಇದರಲ್ಲಿ ಒಂದು ಒಳ್ಳೆ ಬಯರ್ಸ್ ಕೂಡ ಬಂದಿದ್ರು ಅಂತ ಹೇಳಿದ್ರು ತಪ್ಪಾಗಲ್ಲ. ಸ್ನೇಹಿತರೆ, ಮುಂದೆ ಏನಾಗ್ಬೋದು ನಿಫ್ಟಿಲಿ ಅಂತ ಹೇಳೋದಾದ್ರೆ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಕರೆಂಟ್ಲಿ ಮೊನ್ನೆ ಶುಕ್ರವಾರದ ಕ್ಲೋಸ್ ಏನಿದೆ, ಆ ಕ್ಲೋಸ್ ಬಂದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂದರೆ 23,900 ಏನಿದೆ ಆ ಲೆವೆಲ್ ಹತ್ರ ಬಂದು ಕ್ಲೋಸ್ ಆಗಿದೆ ಸ್ನೇಹಿತರೆ. ಸೊ ಇದು ಒಂದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗುತ್ತೆ. ಈ ರೆಸಿಸ್ಟೆನ್ಸ್ ಹತ್ರ ಕ್ಲೋಸ್ ಆಗಿದೆ. ಹಾಗೆ ನೀವು ಅಬ್ಸರ್ವ್ ಮಾಡಿದರೆ ವೀಕ್ಲಿ ಟೈಮ್ ಫ್ರೇಮಲ್ಲಿ ಕೂಡ ಒಂದು ಬುಲ್ಲಿಶ್ ಕ್ಯಾಂಡಲ್ ಕೂಡ ಕ್ರಿಯೇಟ್ ಆಗಿದೆ. ಸೊ ಈಗ ಇಲ್ಲಿ ಏನಾಗ್ಬೋದು ಅಂತ ಹೇಳೋದಾದ್ರೆ ಸ್ನೇಹಿತರೆ, ನಿಫ್ಟಿ ಏನಾದರೂ ಮುಂದಿನ ದಿನಗಳಲ್ಲಿ ಈ ಲೋ ಏನಿದೆ ಅಂದರೆ 23,300 ಈ ಲೋ ಏನಿದೆ, ಈ ಲೋ ಕೆಳಗಡೆ ಏನಾದರೂ ಬ್ರೀಚ್ ಆದರೆ ಫರ್ದರ್ ಬೇರಿಶ್ನೆಸ್ ಬರೋ ಸಾಧ್ಯತೆ ಉಂಟು. ಅಥವಾ ಈ ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲ್ನ 50% ಕೆಳಗಡೆ ಏನಾದರೂ ಟ್ರೇಡ್ ಮಾಡಿದ್ರು ಕೂಡ ಬೇರಿಶ್ನೆಸ್ ಬರೋ ಸಾಧ್ಯತೆ ಉಂಟು. ಸೊ ಒಂದು ವೇಳೆ ಏನಾದರೂ ಈ ಕ್ಯಾಂಡಲ್ನ 50% ರೇಂಜ್ ಏನಿದೆ ಆ ರೇಂಜ್ನ ಬ್ರೇಕ್ ಆಗಿ ಕ್ಲೋಸ್ ಆಯಿತು ಅಂದರೆ ನೆಗೆಟಿವ್ ಸೈಡು ಕಂಟಿನ್ಯೂ ಆಗೋ ಸಾಧ್ಯತೆ ಉಂಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಮಾರ್ಕೆಟ್ ಏನಾದರೂ ಬುಲ್ಲಿ ಸೈಡ್ ಹೋಗಬೇಕು ಅಂದರೆ ಇಲ್ಲೊಂದು 2-3 ದಿನ ಕನ್ಸಲ್ಟೇಷನ್ ಮಾಡಿ ಅದಾದ ನಂತರ ಈ ಲೆವೆಲ್ ಏನಿದೆ ಈ ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಕೊಟ್ಟರೆ ಫರ್ದರ್ ಇಲ್ಲಿಂದ ಬುಲ್ಲಿಶ್ನೆಸ್ ನೋಡ್ಬೋದು, ಒಂದು ರಿಕವರಿ ಆಗೋ ಸಾಧ್ಯತೆ ಉಂಟು ಅಂತ ಹೇಳ್ಬೋದು. ಸೊ ಈ ಎರಡು ಲೆವೆಲ್ಸ್ ಏನಿದೆ 23,900 ಹಾಗೂ 23,300 ಈ ಲೆವೆಲ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇದನ್ನು ದಯವಿಟ್ಟು ವಾಚ್ ಮಾಡಿ. ಓಕೆ, ಈಗ ಬ್ಯಾಂಕ್ ನಿಫ್ಟಿ ನೋಡೋಣ ಬನ್ನಿ ಸ್ನೇಹಿತರೆ. ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಕೂಡ ನೆಗೆಟಿವ್ ಟ್ರೆಂಡ್ನಲ್ಲೇ ಇತ್ತು. ಆದರೆ ನಿಫ್ಟಿಗೆ ಹೋಲಿಸ್ಕೊಂಡ್ರೆ ಇದು ಅಷ್ಟು ನೆಗೆಟಿವ್ ಇರಲಿಲ್ಲ. ಯಾಕಂದರೆ ನಿಫ್ಟಿನಲ್ಲಿ ಕಳೆದ ವಾರ ಬೇರಿಶ್ ಕಂಟಿನ್ಯೂಷನ್ ಇತ್ತು. ಆದರೆ ಇದರಲ್ಲಿ ಒಂದು ಸ್ವಲ್ಪ ಬೌನ್ಸ್ ಬ್ಯಾಕ್ ಬಂತು. ಅದಾದ ನಂತರ ಒಂದು ಸೆಲ್ ಆಫ್ ಬಂತು. ಅದಾಗಿಯೂ ಕೂಡ ಒಂದು ರಿಕವರಿ ತೊಗೊಂತು. ಹಾಗೆ ಶುಕ್ರವಾರದ ಕ್ಯಾಂಡಲ್ ಕೂಡ ಒಂದು ಉತ್ತಮವಾದ ಬುಲ್ಲಿಶ್ ಕ್ಯಾಂಡಲ್ ಆಗಿ ಕ್ಲೋಸ್ ಆಗಿದೆ. ಇನ್ನೊಂದು ಇದರಲ್ಲಿ ಏನು ನೋಡ್ಬೋದು ಅಂದರೆ ಸ್ನೇಹಿತರೆ, ಈ ಸಪೋರ್ಟ್ ಏನಿತ್ತು 50,500 ಅಥವಾ 50,000, ಈ ಸಪೋರ್ಟ್ ಏನಿತ್ತು 50,400 ಈ ರೇಂಜನ್ನು ಕೆಳಗಡೆ ಬ್ರೀಚ್ ಆದರೂ ಕೂಡ ಇಮಿಡಿಯೇಟ್ ರಿಕವರಿ ತೊಗೊಂಡು ಆ ಸಪೋರ್ಟ್ ಮೇಲ್ಗಡೆನೇ ಕ್ಲೋಸ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಕಂಟಿನ್ಯೂಷನ್ ಅಪ್ಸೈಡ್ ಆಗುವ ಸಾಧ್ಯತೆ ಉಂಟು. ವೀಕ್ಲಿ ಚಾರ್ಟಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ವೀಕಿದಲ್ಲೂ ಕೂಡ ಒಂದು ಒಳ್ಳೆಯ ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಸೊ ಎಂದಿನಂತರ ಇದರಲ್ಲೂ ಕೂಡ ಒಂದು ವೇಳೆ ಬ್ಯಾಂಕ್ ನಿಫ್ಟಿ ಏನಾದರೂ ಈ ಲೆವೆಲ್ಸ್ ಅಷ್ಟೇನಾಗಿದೆ ವಾಪಸ್ಸು ತಿರ್ಗಾ ಈ ಸಪೋರ್ಟ್ ಏನಿದೆ ಈ ಸಪೋರ್ಟ್ನ ಬ್ರೀಚ್ ಮಾಡ್ತಂದರೆ ಇದರಲ್ಲೂ ಕೂಡ ನಾವು ನೆಗೆಟಿವ್ನೆಸ್ ನೋಡೋ ಸಾಧ್ಯತೆ ಉಂಟು. ಬ್ಯಾಂಕ್ ನಿಫ್ಟಿಯಲ್ಲಿ ಫರ್ದರ್ ಅಪ್ಸೈಡ್ ಮೂವ್ಮೆಂಟ್ ಬರಬೇಕು ಅಂದರೆ ಸ್ನೇಹಿತರೆ, ಮೊದಲಿಗೆ ಇದು 51,000 ಈ ಲೆವೆಲ್ ಏನಿದೆ 51,000 ಆಸುಪಾಸಿನಲ್ಲೇ ಒಂದು 2-3 ದಿನ ಸೈಡ್ ವೇಸ್ ಟ್ರೇಡ್ ಮಾಡಿದ್ರೆ ಅದಾದ ನಂತರ ಒಂದು ಉತ್ತಮವಾದ ಅಪ್ಸೈಡ್ ರ್ಯಾಲಿ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲವಾದರೆ ಈ ಕ್ಯಾಂಡಲ್ ಲೋ ಏನಿದೆ ಈ ಕ್ಯಾಂಡಲ್ ಲೋನಾದರೂ ಸಸ್ಟೈನ್ ಆಗಬೇಕು. ಈ ಕ್ಯಾಂಡಲ್ ಲೋ ಕೆಳಗಡೆ ಏನಾದರೂ ಬ್ರೀಚ್ ಆತಂದರೆ ಅಲ್ಲಿಂದ ಬೇರಿಶ್ನೆಸ್ ಏನಿದೆ ಅದು ಕಂಟಿನ್ಯೂಷನ್ ಆಗೋ ಸಾಧ್ಯತೆ ಹೆಚ್ಚು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ಈ ಲೆವೆಲ್ಸ್ಗಳಿಂದ ಇದನ್ನು ವಾಚ್ ಮಾಡಿ ಮುಂದಿನ ದಿನಗಳಲ್ಲಿ ಟ್ರೇಡ್ ಮಾಡಬೇಕು ಅಂದರೆ. ಓಕೆ, ಈಗ ನಾವು ಸ್ಟಾಕ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಈ ವಾರದ ಸ್ಟಾಕ್ ಬಂದು ಕೋರಮಂಡಲ್ ಇಂಟರ್ನ್ಯಾಷನಲ್. ಸ್ನೇಹಿತರೆ, ಇದು ಕೋರಮಂಡಲ್ ಇಂಟರ್ನ್ಯಾಷನಲ್ನ ಡೈಲಿ ಟೈಮ್ ಫ್ರೇಮ್ ಚಾರ್ಟು ನೀವು ನೋಡ್ತಿದ್ದೀರಾ. ಇದರಲ್ಲಿ ಸ್ಟಾಕ್ ಬಂದು ರೀಸೆಂಟ್ಲಿ ತನ್ನ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಏನಿತ್ತು ಹೈ ಅಂದರೆ 1,800 ಏನು ಲೆವೆಲ್ ಇತ್ತು ಆ ಲೆವೆಲ್ನ ಬ್ರೇಕ್ ಆಗಿ ಒಂದು ಉತ್ತಮವಾದ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದೆ. ನೀವು ನೋಡಿದರೆ ನೋಡಿ, ಈ ಹೈ ಏನಿತ್ತು 2 ಬಾರಿ ಈ ರೆಸಿಸ್ಟೆನ್ಸ್ ಏನು ಕ್ರಿಯೇಟ್ ಮಾಡಿದ್ದು ಅದನ್ನು 3ನೇ ಬಾರಿ ಈ ಸಲ ಬ್ರೇಕ್ಔಟ್ ಕೊಟ್ಟು ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ಇದು ನಮಗೆ ಒಂದು ಉತ್ತಮವಾದ ಎಂಟ್ರಿ ಪಾಯಿಂಟ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಈ ಸ್ಟಾಕಲ್ಲಿ ನಾವು ಸ್ನೇಹಿತರೆ 1,800 ಲೆವೆಲ್ ಏನಿದೆ ಆ ಲೆವೆಲ್ ಮೇಲ್ಗಡೆ ಒಂದು ಎಂಟ್ರಿ ತೊಗೋಬೋದು, ಅಥವಾ ಈ ಕ್ಯಾಂಡಲ್ ಐ ಏನಿದೆ ಈ ಕ್ಯಾಂಡಲ್ ಐ ಮೇಲೂ ತೊಗೋಬೋದು. ಬೆಟರ್ ಸೇಫ್ ಎಂಟ್ರಿ ಅಂದರೆ 1,800 ರೇಂಜಲ್ಲಿ ಏನಾದರೂ ಬಂದರೆ ತೊಗೋಬೋದು. ಸ್ಟಾಪ್ ಲಾಸ್ ಬಂದು ಸ್ನೇಹಿತರೆ ಈ ಸ್ವಿಂಗ್ ಲೋ ಇಟ್ಕೋಬೋದು. ಆದರೆ ಸ್ವಿಂಗ್ ಲೋ ಬಂದು ತುಂಬ ದೊಡ್ಡ ಸ್ಟಾಪ್ ಲಾಸ್ ಆಗುತ್ತೆ. ಕೆಲವರಿಗೆ ರಿಸ್ಕ್ ರಿವಾರ್ಡ್ ಫೇವರ್ ಆಗದೆ ಇರ್ಬೋದು. ಹಾಗಾಗಿ ಈ ಓವರಾಲ್ ಟ್ರೆಂಡ್ ಏನಿದೆ ಈ ಬುಲ್ಲಿಶ್ ಟ್ರೆಂಡ್ ಏನಿದೆ ಇದರಲ್ಲಿ 50% ರೇಂಜ್ ಏನಿದೆ ಈ 50% ರೇಂಜ್ನಲ್ಲಿ ಕೂಡ ಸ್ಟಾಪ್ ಲಾಸ್ನ ಇಟ್ಕೊಂಡು
ರೈಡ್ ಮಾಡ್ಬೋದು. ಟಾರ್ಗೆಟ್ ಬಂದು ಸ್ನೇಹಿತರೆ ಇದರ ರೇಂಜ್ ಕ್ಯಾಲ್ಕುಲೇಷನ್, ಇಲ್ಲಿಂದ ಇಲ್ಲಿಗೆ ನೀವು ಪ್ರೊಜೆಕ್ಟ್ ಮಾಡಿದ್ರೆ ಅದೇನು ರೇಂಜ್ ಬರುತ್ತೆ ಅದು ನಿಮ್ಮ ಟಾರ್ಗೆಟ್ ಆಗುತ್ತೆ. ಒಂದ್ಸಲಿ ರೇಂಜ್ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ನೋಡ್ತಿದ್ದೀರಾ ಸ್ನೇಹಿತರೆ, ಈ ರೇಂಜನ್ನು ನಾವು ಪ್ರೊಜೆಕ್ಟ್ ಮಾಡಿದ್ರೆ ನಮಗೆ 2000 ಹತ್ರ ಲೆವೆಲ್ಸ್ ನಮಗೆ ಟಾರ್ಗೆಟ್ ಆಗಿ ತೋರಿಸ್ತವೆ. ಸೊ ಇದು ನಮ್ಮ ಟಾರ್ಗೆಟ್ ಆಗುತ್ತೆ ಸ್ನೇಹಿತರೆ. ಮೊದಲೇ ಹೇಳಿದಾಗೆ ಸ್ನೇಹಿತರೆ, ಎಂಟ್ರಿ ಬಂದು ಈ ಲೆವೆಲ್ಸ್ ಹತ್ತತ್ರ ಎಂಟ್ರಿ ಮಾಡ್ಬೋದು, ಅಥವಾ ಈ ಕ್ಯಾಂಡಲ್ ಹೈ ಹತ್ರನೂ ಕೂಡ ಕನ್ಸಿಡರ್ ಮಾಡ್ಬೋದು. ಹಾಗೆ ಸ್ಟಾಪ್ ಲಾಸ್ ಬಂದು ಸ್ವಿಂಗ್ ಲೋ ಆಗುತ್ತೆ, ಅಥವಾ ಸೇಫರ್ ಸೈಡು ಸ್ಮಾಲ್ ಸ್ಟಾಪ್ ಲಾಸ್ ಬೇಕು ಅನ್ನೋರು ಈ ರೇಂಜ್ನ 50% ಏನಿದೆ ಈ ಓವರ್ ಆಲ್ ಟ್ರೆಂಡ್ನ 50% ಇಟ್ಕೋಬೋದು. ಟಾರ್ಗೆಟ್ ಬಂದು 2000 ಲೆವೆಲ್ಸ್ ಗಂಟ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಫಾರ್ ಕಮಿಂಗ್ ಡೇಸ್ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಷ್ಟು ನನ್ನ ಈ ವಾರದ ವಿಡಿಯೋ ಆಗಿತ್ತು ಸ್ನೇಹಿತರೆ. ಐ ಹೋಪ್ ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಹಾಗೆ ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟವಾಗಿದೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ದಿನಗಳಲ್ಲಿ. ನಮಸ್ಕಾರ.